ಬೆಂಗಳೂರು ನಗರದಲ್ಲಿನ ಫುಟ್ಪಾತ್ ತೆರವು ಕಾರ್ಯ, ಬಿಡಾಡಿ ವಾಹನಗಳ ತೆರವು ಕಾರ್ಯ ಆದಷ್ಟು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ. ಈ ಮಧ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹೊಸ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ಕ್ಲೀನ್ ಮುಕ್ತ ಸಿಟಿ ಬೆಂಗಳೂರು ಅಂತ. ಇದು ಆಗಸ್ಟ್ 1ರಿಂದ ಇದಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. 15 ದಿನಗಳಲ್ಲಿ, ಕೇವಲ ಆಗಸ್ಟ್ 1ರಿಂದ 15 ದಿನಗಳಲ್ಲಿ ಬೆಂಗಳೂರನ್ನ ಕ್ಲೀನ್ ಮುಕ್ತ ಸಿಟಿಯನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಸದ್ಯ ನಾನೀಗ ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂಥದ್ದು. ನೀವು ಸದ್ಯ ನೋಡ್ತಾ ಇರ್ಬೋದು, ಇದೇನು ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ಈ ಒಂದು ಲಾರಿಯ ಹಿಂದೆ ಸಾಕಷ್ಟು ಕಸವನ್ನು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಅದು ಏನಿದೆ, ಕಸಗಳು ಕೆಟ್ಟ ವಾಸನೆಯನ್ನು ಬರ್ತಾ ಇರುವಂಥದ್ದು. ಇದರಿಂದ ಸಾರ್ವಜನಿಕರಿಗೆ ತುಂಬ ರೀತಿಯಾದಂತಹ ತೊಂದರೆಗಳು ಉಂಟಾಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಏನಿದೆ, ಈ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈ ರೋಡಲ್ಲಿ ತಂದು ಬಿಸಾಡಿರುವಂಥದ್ದು. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಏನು ಮಾಡ್ತಿದೆ? ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ಸಂಪೂರ್ಣವಾಗಿ ಫುಟ್ಪಾತನ್ನು ನೀವು ಕೂಡ ನೋಡ್ತಾ ಇರ್ಬೋದು. ಫುಟ್ಪಾತ್ ಕೂಡ ಈ ಕಸವನ್ನು ತುಂಬಿಕೊಂಡಿರುವಂಥದ್ದು. ಆದರೆ ಯಾರೂ ಕೂಡ ಇದುವರೆಗೂ ತೆರವು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಿಲ್ಲ. ಸದ್ಯ ನಾವೀಗ ಬಂದು ವರದಿ ಮಾಡುವಂತಹ ಸಮಯದಲ್ಲಿ ಕೆಲ ಈ ಸಿಬ್ಬಂದಿಗಳು ಬಂದ್ಬಿಟ್ಟು ಈಗ ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಆ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಸ ಗಬ್ಬು ನಾರ್ತಾ ಇದೆ ಅಂದರೆ, ಇಲ್ಲಿನ ಸಾರ್ವಜನಿಕರು ಅಂದರೆ ವಾಹನ, ಈ ರೋಡಲ್ಲಿ ವಾಹನ ಸವಾರರಿಗೆ ಸಂಪೂರ್ಣವಾಗಿ ಕಷ್ಟ ಆಗ್ತಿತ್ತು ಹೋಗೋದಕ್ಕೆ. ಈ ದೊಡ್ಡ ದೊಡ್ಡ ವಾಹನಗಳು ಬಂದರೂ ಕೂಡ ಇಲ್ಲಿ ಒಂದು ಟರ್ನ್ ಮಾಡೋದಕ್ಕೆ ಆಗಲಿ ಅಥವಾ ಈ ರಸ್ತೆಯಲ್ಲಿ ಚಾಲನೆ ಮಾಡೋದಕ್ಕಾಗಲಿ ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ರಸ್ತೆ ಬದಿಯಲ್ಲೇ ಇಷ್ಟು ದೊಡ್ಡದಾಗಿ ಈ ಕಸವನ್ನು ಹಾಕಿದ್ರು. ಈ ರಸ್ತೆಯಿಂದ ಎಷ್ಟೆಲ್ಲ ಸಮಸ್ಯೆಗಳನ್ನು ಇಲ್ಲಿನ ವಿಜಯನಗರ ಜನತೆ ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾವ ಮಟ್ಟಿಗೆ ಪರಿಹಾರವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.